ನಿನ್ನ ಹೆಸರೇನು? ಹಾಂ, ಲಿಂಗರಾಜ. ಅವರು ಅಲ್ಲಿ ಮನೇಲಿ ಬಿದ್ದಿದ್ದಾರಲ್ಲ ಹೊರಗಡೆ, ಅವ್ರು ಏನಾಗ್ಬೇಕು ನಿನಗೆ? ನಮ್ಮ ತಂದೆ. ನಿನಗೆ ವಯಸ್ಸೆಷ್ಟು? ವಯಸ್ಸಿನ 40-50 ಅವ್ರಿಗೆ ವಯಸ್ಸೆಷ್ಟು? ಅವ್ರಿಗೆ 85. 85. ಯಾಕೆ ಮನೆಯಿಂದ ಹೊರಗೆ ಹಾಕಿದ್ದೀರಿ? ಮನೆಯಿಂದ ಹೊರಗೆ ಹಾಕಿಲ್ಲ, ಅವರಾಗೆ ಹೋಗಿದ್ದಾರೆ. ಹೌದಾ? ಅವ್ರು ಊರಿಗೆ ಹೋಗಿ ಹೇಳ್ದೆ ಕೇಳಿ ಊರಿಗೆ ಹೋಗಿದ್ರು. ಹಂಗಾಗಿ ನಿಜ ಹೇಳು. ಊರಿಗೆ ಹೇಳಿಲ್ಲ ನಮ್ಗೆ. ನಿಜ ಹೇಳು. ನಿಜನೇ ಹೇಳ್ತಾ ಇರೋದು. ನಮಗೆ ಹೇಳಿಕೆ ಊರಿಗೆ ಹೋಗಿದ್ರು. ನಾವು ಎಲ್ಲ ಕಡೆಗೂ ಫೋನ್ ಮಾಡಿ ಕೇಳಿದ್ವಿ. ಇವಾಗ ಪೊಲೀಸ್ ಬರ್ತಾರೆ. ಬಾ ಅಲ್ಲಿ ಮನೆ ಹತ್ರ ಬಾ. ಶಂಭು ಅಲ್ಲ ಹೌದು. ಇದು ಸಾಗರ ಟೌನ್ ಶಿವಪ್ಪನಾಯಕ ನಗರ ಅಲ್ಲ? ಹೌದು. ಹಾಂ. ಇವರು ಈ ಥರ ಮನೆಯಿಂದ ಹೊರಗಿದಾರಲ್ಲ, ನಿಮ್ಮ ತಂದೆ ಅಲ್ಲ ಅವರು? ಹೌದು. ಸ್ವಂತ ತಂದೆನಾ ಅಥವಾ ಹೆಂಗೆ? ಸ್ವಂತ ತಂದೆ. ಹಾಂ. ನೀವು ಯಾವ ಪೈಕಿಯರು? ಲಿಂಗಾಯತರು. ಲಿಂಗಾಯತರಲ್ಲಿ ಯಾವ ಪಂಗಡ? ಲಿಂಗಾಯತರೇ. ನೀವು ಲಿಂಗಾಯತರಾಗಿ ಉತ್ತಮ ಜಾತಿಯಲ್ಲಿದ್ದು ನೀವು ಈ ಥರ ಎಲ್ಲ ಹಿಂಗೆಲ್ಲ ಆಗ್ಬಿಟ್ರೆ ತಂದೆ ಅಲ್ಲ ಅನ್ನೋದು? ನಾವು ತಂದೆ ಹೊರಗೆ ಹಾಕಿಲ್ಲ. ನಾ ಅಲ್ಲಪ್ಪ, ಅಲ್ಲಿ ನೋಡಲ್ಲಿ ನಾವು ಹೊರಗೆ ಹಾಕಿಲ್ಲ. ಅಲ್ಲೋ ಈ ಬೆಡ್ ಎಲ್ಲ ನೋಡಿದ್ರೆ ಹೊರಗಡೆ ಹಾಕಿರೋ ಬಿಟ್ಟಿರೋ. ಒಂದು ವಾರ ಊರಿಗೆ ಹೋಗಿ ಧರ್ಮಸ್ಥಳಕ್ಕೆ ಹೋಗಿ ಬಂದು ಅವ್ರು ಹಿಂಗಾಗ್ಯಾರ ಅಷ್ಟೇ, ಪೇಷಂಟ್ ಆಗ್ಯಾರ ಅಷ್ಟೇ. ಮೊದಲು ಒಂದು ವಾರ ಚೆನ್ನಾಗಿದ್ರು. ಈಗ ಎಷ್ಟು ದಿವಸದಿಂದ ಹೊರಗೆ ಬಿತ್ಕೊಂಡ್ರೆ? ನಿನ್ನಿಂದ ಹೊರಗಿದ್ದಾರೆ ಅಷ್ಟೇ. ನೀವು ಊರಿಂದ ಮೊನ್ನೆ ಅಷ್ಟೇ ಬಂದಾರೆ. ರಾತ್ರಿ ಎಲ್ಲದೂ ಕೂಡ ಹಿಂಗೆ ಇದ್ದಾರೆ. ಇಲ್ಲ, ರಾತ್ರಿಯಿಂದನೇ ಹಿಂಗಿದೆ. ರಾತ್ರಿ ಬಂದಾರೆ. ತಮ್ಮ ಏನೇ ಹೇಳು, ಮನುಷ್ಯತ್ವಕ್ಕೆ ಇದು ಸರಿ ಅನ್ಸತ್ತ ನಿಂಗೆ? ನಾವೇನು ಮಾಡಿಲ್ಲಣ್ಣ. ನಾವೇನು ಮನೆಯಿಂದ ಹೊರಗೆ ಹಾಕಿ. ನೀನೊಬ್ಬ ಲಿಂಗಾಯತ ಅಲ್ವಾ? ಒಂದು ವಾರ ಆಗಿತ್ತು. ಅವ್ರು ಊರಿಗೆ ಹೋಗಿ ಬಂದ್ರೆ ಇಲ್ಲ, ಒಂದು ವಾರ ಆಗಿತ್ತು. ಅವ್ರು ಊಟ ಮಾಡಿದಾರಾ? ಊಟ ತಿಂಡಿ ಕೊಟ್ಟಿದ್ದೆ ಬೆಳಿಗ್ಗೆ. ಆದರೆ ಮನುಷ್ಯನಿಗೆ ಈ ಥರ ಬರಬಾರ್ದು. ಅವ್ರು ಏನು ಕೆಲಸ ಮಾಡ್ತಿದ್ರು ಮೊದಲೇ? ಮೊದಲು ವೈರಿಂಗ್ ಮಾಡ್ತಿದ್ರು. ವೈರಿಂಗ್ ಮಾಡ್ತಾಯಿದ್ರಾ? ವಯಸ್ಸು 80 ವರ್ಷನಾ? 80 ಆಗಿತ್ತು. ಮೊನ್ನೆ ಹೋಗ್ಬೇಕು ಶಂಭು ಸಿಟ್ ಮಾಡ್ಕೊಂಡು ಹೋಗಿದ್ದಾರೆ. ಅಲ್ಲ, ಈಗ ನಿನ್ನೆಯಿಂದನೂ ಹೊರಗಡೆ ಇದ್ದಾರೆ ಅವರು? ಇಲ್ಲ, ನಿನ್ನೆ ರಾತ್ರಿಯಿಂದ ಹೊರಗಿದ್ದಾರೆ. ಹಾಂ, ಹೌದಾ? ಈಗ ನೀವು ಯಾಕೆ ಮನೆಯೊಳಗೆ ಅವ್ರನ್ನ ಸೇರಿಸ್ಕೊಂಡಿಲ್ಲ? ಸೇರಿಸ್ಕೊಂಡಿದ್ದು ಮನೆಗೆ ಅಲ್ಲೇ ಹೊರಗೆ ಅಲ್ಲಿ ಹುಚ್ಚು ಒಯ್ದು ಇದು ವಾಸನೆ ಅಂತ ಹೊರಗೆ ಹೋಗಿದ್ದಾರೆ. ಹುಚ್ಚ ಒಯ್ದರೆ ವಾಸನೆ ಅಂತಾರ? ನಿಮ್ಮ ಮನೆಯವ್ರು ಬೀಗ ಹಾಕೊಂಡು ಹೋಗ್ಯಾರ ಗಾರ್ಮೆಂಟ್ಸಿಗೆ? ಅವ್ರು ಬೀಗ ನಿಮ್ಮ ಕೈಯಲ್ಲಿ ಕೊಡಲ್ಲ? ಬೀಗ ಕೊಟ್ಟು ಹೋಗಿಲ್ಲ. ಯಾಕೆ? ಅವರು ಅಲ್ಲೇ ಹೋಗಿ ಅವ್ರು ಊಟ ತಗೊಂಡು ಹೋಗ್ಯಾರ. ಹೌದು. ಈಗ ನಿನ್ನ ತಂದೆ ಅಲ್ವಾ? ಹೌದು. ನಿನ್ನ ಹೆಂಡತಿ ತಂದೆನಾ ನಿನ್ನ ತಂದೆನಾ? ಅಂತ ನಿಮ್ಮ ತಂದೆ ಅಲ್ವಾ? ನಿನ್ನ ಹೆಂಡತಿಗೆ ತಂದೆ ಅಲ್ಲ. ನಿಮ್ಮ ಮತ್ತೆ ಹೆಂಡತಿ ಹೆಸರೇನಪ್ಪ? ಸುಧಾ. ಸುಧಾ ಅಂತನಾ? ನಿನ್ನ ಹೆಂಡತಿ ತಂದೆ ಅಲ್ವಾ? ಹೌದು. ನಿನ್ನ ತಂದೆ ಅಲ್ಲ? ಹೌದು. ನಿನ್ನ ತಂದೆ ಆದರೆ ನೀನು ಮನೆ ಒಳಗೆ ಇಟ್ಕೋಬೇಕಲ್ವಾ? ಮನೆಗೆ ಇಟ್ಕೊಂಡಿದ್ದ ಅವರು ಹುಚ್ಚು ವಾಸನೆ ಅಂತಕೊಂಡು ಅವಳೇ. ನೀನು ಸಣ್ಣಕ್ಕಿರ್ಬೇಕಾದ್ರೆ ಹುಚ್ಚು ಹೊಯ್ದಿದ್ದು ವಾಸನೆ ಅವ್ರು ತೊಗೊಂಡಿಲ್ಲನಾ? ನಾಟಕ ಮಾಡ್ತೀರಣ್ಣ ಇಲ್ಲಿ? ನಾವೆಂತ ನಾಟಕ ಮಾಡೋದು? ಅಲ್ಲೋ, ನಿನ್ನ ಹೆಂಡತಿ ತಂದೆ ಅಲ್ಲ, ನಿನ್ನ ತಂದೆ ಅಲ್ಲ ಅನ್ನೋದು? ನಿನ್ನ ತಂದೆ ನೀನು ಅಲ್ಲ. ನೀನು ಹುಚ್ಚ ಹೊಯ್ಬೇಕಾದ್ರೆ, ಸಣ್ಣಕ್ಕಿರ್ಬೇಕಾದ್ರೆ ನೀವು ಹುಚ್ಚ ಹೊಯ್ದೇ ಇಲ್ಲನಾ? ನಾವೇನು ಬೇಕಂತ ಹೊರಗೆ ಏನು ಹಾಕಿಲ್ಲಲ್ಲ ಅವರಿಗೆ. ನಾವೇನು ಬೇಕಂತ ಹೊರಗೆ ದಬ್ಬಿಲ್ಲಲ್ಲ. ಅಲ್ಲ, ಅವಳು ನಾವು ನಮ್ಮ ಮನೆಯವರು ಹೇಳಿದಕ್ಕೆ ನಿಮ್ಮ ಮನೆಯವರು ಮತ್ತೊಂದೇನೋ ಹೇಳ್ತಾರೆ. ನಿನ್ನ ತಂದೆ ಅಲ್ಲ ಅದು? ರಾತ್ರಿ ಅವಳು ಹುಚ್ಚು ವಾಸನೆ ಅವರಿಗೆ ಹೊರಗೆ ಬಂದಿದ್ದು. ಅಲ್ಲ, ನಿನ್ನ ತಂದೆ ಅಲ್ಲ. ನಮ್ಮ ತಂದೆ. ಹೌದು. ಮತ್ತೆ ನಾವೇಕಂದ್ರೆ ನಾವು ಬೇಕಂತ ಹೊರಗೆ ಹಾಕಕ್ಕೆ ಹೋಗೋಣ? ನನ್ನ ಹತ್ರ ಮಾತಾಡ್ಬೇಕಾರೆ ಶಂಭು ಕರೆಕ್ಟಾಗಿ ಮಾತಾಡ್ಬೇಕು. ನಮ್ಮ ಮನೆ ಹತ್ರ ಹೊರಗೆ ಶಿಸ್ತಾಗಿ ಮಾತಾಡು, ಮನುಷ್ಯತ್ವ ಮಾತಾಡು. ನಿಮ್ಮಪ್ಪ ನೀನು ಹುಚ್ಚ ಹೊಯ್ದು ರಾಡಿ ಮಾಡ್ಬೇಕಾದ್ರೆ ನಿಮ್ಮಪ್ಪ ಹೇಳು ಹುಚ್ಚ ಬಾಚಿಲ್ಲಲ್ಲ ನಿನಗೆ? ಹಾಂ, ನಾಟಕ ಮಾಡ್ತೇನಲ್ಲೇ? ನಿನ್ನ ಹೆಂಡತಿ ಮಾತು ಕೇಳ್ತೀಯಾ? ಯಾರ ಮಾತು ಕೇಳಿಲ್ಲಣ್ಣ. ಎಸ್ಪಿಗಳು ಶಿವಮೊಗ್ಗ ನಗರದಲ್ಲಿದ್ದಾರೆ. ಶ್ರೀಯುತ ಮಿಥುನ್ ಕುಮಾರ್ ಸರ್ ಅವರು ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಲ್ಲಿ ರಾಜಣ್ಣ ಸೆಕೆಂಡ್ ವರ್ಷ ವಿದ್ಯಾರ್ಥಿಗಳೇ, ನಾವೆಲ್ಲ ಪ್ರತಿಯೊಂದು ಕ್ಷೇತ್ರದಲ್ಲಿ ಕಾನೂನನ್ನ ಪಾಲನೆ ಮಾಡ್ತೇವೆ. ಶಾಲಾ ಕಾಲೇಜುಗಳಲ್ಲಿ ತನ್ನದೇ ಆದ ಕಾನೂನಿದೆ, ಸಾರ್ವಜನಿಕವಾಗಿ ಒಂದು ರೀತಿಯ ಕಾನೂನಿದೆ, ವಾಹನಗಳಿಗೆ ಒಂದು ರೀತಿಯ ಕಾನೂನಿದೆ. ಆ ಎಲ್ಲ ಕಾನೂನಿಗೆ ನ್ಯಾಯವನ್ನು ಕೊಡುವಂಥದ್ದು. ಯಾರಲ್ಲಿ ಭಿನ್ನಾಭಿಪ್ರಾಯ ಬಂದಿದೆ ಅವರಿಗೆ ಸರಿದಾರಿ ನಡೆಯುವ ರೀತಿಯಲ್ಲಿ ತೀರ್ಮಾನಿಸಿ ಹೇಳುವಂಥದ್ದು. ಶ್ರೀಯುತ ರಾಜಣ್ಣ ಸರ್ ತುಂಬಾ ಖುಷಿ ಸರ್. ಇವತ್ತು ಅನೇಕ ವರ್ಗದ ಅಧಿಕಾರಿಗಳು ನಾವು ಮಾಡ್ತಿದ್ದೀವಿ ನ್ಯಾಷನಲ್ PU ಕಾಲೇಜಿನಲ್ಲಿ. ಅವರು ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಲ್ಲಿ ಬಹಳ ಸರಳತೆ, ಎಲ್ಲರನ್ನ ಸಮರೂಪದಲ್ಲಿ ಕಾಣುವಂತವರು ನಮ್ಮ
ನಮ್ಮ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಶ್ರೀಯುತ ಶ್ರೀ ಕೃಷ್ಣ ಪ್ರಸಾದ್ ಈ ದಿನ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಲ್ಲಿ ನಮ್ಮ ಕರೆಗಾಗಿ ಹೋಗ್ಬಿಟ್ಟು ಶ್ರೀಯುತ ಪ್ರಸನ್ನಕ್ಕೆ ಶಾಖಾಧಿಕಾರಿಗಳು ಮತ್ತು ನಿರ್ದೇಶಕರು ಸರ್ಕಾರಿ ನೌಕರರ ಸಂಘ ಶಿವಮೊಗ್ಗ ಇದನ್ನು ಅವರು ಕೂಡ ಆರಂಭಿಸಿದ ಅವರು ಕೂಡ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಲ್ಲಿ ಶಶಿಕಾಂತ್ MS ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಮಾನವ ಹಕ್ಕುಗಳ ಕ್ಷೇಮಾಭಿವೃದ್ಧಿ ಸಮಿತಿ ಬೆಂಗಳೂರು. ಸೊ ಇವರು ಕೂಡ ಕಾರ್ಯಕ್ರಮ ಆಗಮಿಸಿದ್ದಾರೆ. ಬಹುಶಃ ಯಾವುದೇ ಒಂದು ಹಂತದಲ್ಲಿ ಒಂದು ಸಂಘ ಸಂಸ್ಥೆಗಳು ಬಹಳ ಅರ್ಥಕಾರಿ ಕೆಲಸ ಮಾಡಿದಾಗ ಅವರ ಗುರಿ ಸ್ಪಷ್ಟತೆಯನ್ನು ಕೊಡಿದಾಗ ನಮಗೆ ಉತ್ತಮ ಮಾರ್ಗದರ್ಶನ ಸಿಗತ್ತೆ ಅಂತ ಹೇಳೋದಕ್ಕೆ ಸನ್ಮಾನಿತರು ಕಾರಣೀಕೃತರಾಗಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಲ್ಲಿ ನಮ್ಮ ಕಾರ್ಯಕ್ರಮ ಆಗಮಿಸಿರುವಂತಹ ಇಲಾಖೆಯ ಅನೇಕ ನೌಕರರ ವರ್ಗ, ಮಾಧ್ಯಮ ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿಗಳು, ಬೇರೆ ಬೇರೆ ಪ್ರಾಚಾರ್ಯರುಗಳು, ಉಪನ್ಯಾಸಕ ಮಿತ್ರರು, ಸೊ ಎಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಬಂಧುಗಳೇ, ಇವತ್ತಿನ ದಿನ ಹೆಚ್ಚು ಕಮ್ಮಿ ಒಂದು 3 ಗಂಟೆ ಸಮಯ ಆಗಿರ್ಬೋದು. ನಮಗೆ ಶಶಿಕಾಂತ್ ಹ್ಯೂಮನ್ ರೈಟ್ಸ್ ಪ್ಯಾನಲ್ ಇಂದ ಮಾತಾಡ್ತಿರೋ ಸ್ಟೇಟ್ ಪ್ರೆಸಿಡೆಂಟು ಒಂದು 3 ಗಂಟೆ ಸುಮಾರಿಗೆ ಬನ್ನಿ. 3 ಗಂಟೆ ಸುಮಾರಿಗೆ ನನಗೆ ಫೋನ್ ಬರುತ್ತೆ. ಮನೇಲಿರ್ತೀನಿ. ಇಲ್ಲಿಯ ನಿವಾಸಿ ಒಬ್ರು ಫೋನ್ ಮಾಡ್ತಾರೆ, ಈ ತರ ಹೀಗೆ ಮನೆಯಲ್ಲಿರ್ತಕ್ಕಂತಹ ಯಜಮಾನರು, ಲಿಂಗಾಯತ ಸಮುದಾಯದ ಯಜಮಾನರು ಒಬ್ಬರನ್ನ ಮನೆಯಿಂದ ಹೊರಗೆ ಹಾಕಿದ್ದಾರೆ, ಗಂಡ ಹೆಂಡತಿ ಅನ್ನೋ ವಿಷಯ ಬಂದಾಗ ನಾನು ಕೂಡಲೇ ಬರ್ತೀನಿ. ಬರ್ಬೇಕಾದ್ರೆ ನಮ್ಮ ಸಂಸ್ಥೆಯ ಸತೀಶ್ ಅವರನ್ನ ಫೋನ್ ಮಾಡಿ ಫ್ರೀ ಇದ್ರೆ ಬಂದರೆಯಾಗಿ ಇವರು ಬಿದ್ದಿದ್ದಾರೆ. ಲಿಂಗಾಯತ ಸಮಾಜ, ಕರ್ನಾಟಕದ ಲಿಂಗಾಯತ ಸಮುದಾಯದವರು ದಯವಿಟ್ಟು ಕೇಳಬೇಕು, ನನ್ನ ಈ ವಿಷಯನ ಕೇಳಬೇಕು ನೀವು. ಸಮಾಜದ ಮುಖಂಡರಿಗೆ, ರಾಜ್ಯ ಮುಖಂಡರು ಮತ್ತೆ ಮಠಾಧಿಪತಿಗಳು, ಲಿಂಗಾಯತ ಸಮುದಾಯದವರಿಗೆ ನಾನೊಂದು ಅವೇರ್ನೆಸ್ ಮಾಡ್ತಾ ಇದ್ದೀನಿ. ನಿಮ್ಮ ಸಮುದಾಯದ ಹೆಸರೇನಪ್ಪ ಯಜಮಾನ್ರು? ನಾಗರಾಜ್ ಅನ್ನೋರು ಈ ತರ ಮನೆಯಿಂದ ಹೊರಗಡೆ ಬಿದ್ದಿದ್ದಾರೆ. ನೋಡಿ ಯಾವ ರೀತಿ ಪರಿಸ್ಥಿತಿ ಆಗಿದೆ. ಇದು ನಾವು ಶೋಕಿ ಮಾಡಕ್ ಬಂದಿಲ್ಲ. ನಮ್ಮ ಹ್ಯೂಮನ್ ರೈಟ್ಸ್ ಸಂಸ್ಥೆಯಿಂದ ಅವರನ್ನ ರಕ್ಷಣೆ ಮಾಡಿ ಮನೆ ಒಳಗಡೆ ಸೇರ್ಸ್ತಕ್ಕಂಥ ಕೆಲಸಕ್ಕೆ ಮುಂದಾಗಿದ್ದೀವಿ. ಇವಾಗ 112ಗೆ ಫೋನ್ ಮಾಡಿದ್ದೀವಿ ಪೊಲೀಸ್ನವರಿಗೆ. ಈಗಾಗಲೇ ಬರ್ತಾ ಇದ್ದಾರೆ, ಊಟ ಮಾಡ್ಕೊಂಡು ಬರ್ತೀವಿ ಅಂತ ಹೇಳಿದ್ದಾರೆ. ಬರ್ತಾರೆ ಈಗ ಇನ್ನೊಂದು 5-10 ನಿಮಿಷದಲ್ಲಿ. ಇಲ್ಲಿಯ ಈ ಭಾಗದ ನಿವಾಸಿಗಳು ಕೂಡ ಬಂದಿದ್ದಾರೆ. ವಿಷಯ ಏನೇ ಇರಲಿ, ಆದ್ರೆ ಮಗನಾದ ಶಂಭು ಹೇಳ್ತಾನೆ, ಅವ್ರ ಮನೆಯವರು ಏನು ಎಲ್ಲಿ ಹೋಗಿದ್ದಾರೆ, ಗಾರ್ಮೆಂಟ್ಸಿಗೆ ಹೋಗಿದ್ದಾರೆ. ಮನೆ ಬೀಗ ಇವನಿಗೂ ಕೊಟ್ಟೋಗಿಲ್ಲ, ಶಂಭುಗೂ ಕೊಟ್ಟೋಗಿಲ್ಲ. ಅವ್ರ ಹೆಂಡತಿ ಒಯ್ದಿದ್ದಾರೆ. ಯಜಮಾನ್ರು ಇವಾಗಾದ್ರೂ ನೆರಳಿದೆ, ಬಿಸಿಲು ಸುಡ ಬಿಸಿಲಲ್ಲಿ ಅವರು ಮಲಗಿರ್ತಾರೆ. ಅವ್ರ ಜೀವನ, ಅವ್ರ ಆರೋಗ್ಯ ಯಾವ ಪರಿಸ್ಥಿತಿಯಲ್ಲಿ ಇದೆಯೋ ಗೊತ್ತಿಲ್ಲ. ಇವನು ಕೂಡ ತೀರಾ ಅಂತ ಶಾರ್ಪ್ ಅಂತ ಅನಿಸ್ತಾ ಇಲ್ಲ. ಇವನು ಕೂಡ ಇವ್ರ ಹೆಂಡತಿ ಏನೋ ಬೀಗ ಕೊಟ್ಟಿಲ್ಲ ನನಗೆ, ನಾನು ಕೂಡ ಮನೆಯಿಂದ ಹೊರಗಡೆ ಇದ್ದೀನಿ ಅಂತ ಹೇಳ್ತಾನೆ. ಬಟ್ ಅವ್ರ ಫ್ಯಾಮಿಲಿ ಮ್ಯಾಟರ್ ಏನೇ ಇರಲಿ, ಸಮಾಜದವರು ದಯವಿಟ್ಟು ಇವರು ಈಗ ನಮ್ಮ ಸಾಗರ ತಾಲೂಕಿನ ವೀರಶೈವ ಏನು ಲಿಂಗಾಯತ ಸಮಾಜದವರು ದಯವಿಟ್ಟು ಇವ್ರು ಸಹಕಾರಕ್ಕೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೇನೆ ಇವ್ರ ಆರೋಗ್ಯದ ಬಗ್ಗೆ ಆಸ್ಪತ್ರೆಗೂ ಕೂಡ ಅಡ್ಮಿಟ್ ಮಾಡಿ ಶಂಭು, ಕೂಡ್ಲೆ ಅವರನ್ನ ಮನೆ ಒಳಗಡೆ ಸೇರ್ಸ್ತಕ್ಕಂಥ ಕೆಲಸ ಮಾಡೋಣ. ಈ ಮಗ ಹೇಳ್ತಾನೆ, ಏನ್ ಮಾಡ್ತಾರೆ ಅವ್ರು ಮನೆ ಒಳಗಿದ್ರೆ ಏನ್ ಮಾಡ್ತಾರೆ? ಎಂತ ಮಾಡ್ತಾರೆ? ಹುಚ್ಚು ಹೋಯ್ತಾ ಇದು ವಾಸನೆ ಮಾಡ್ತಾ ಇದ್ದಾನೆ. ಹುಚ್ಚ ಹೋಯ್ತಾರೆ. ನೋಡ್ರಿ, ಇವನ್ ಹೇಳ್ತಾನೆ ಮಗ, ಅಪ್ಪ ಮನೆ ಒಳಗಿದ್ರೆ ಹುಚ್ಚ ಹೋಯ್ತಾಳೆ ಅಂತೇಳಿ, ಹುಚ್ಚ ಹೋಯ್ತಾರೆ ಅಂತೇಳಿ ಇವನು ಹೇಳ್ತಿ, ಇವನು ಸೇರಿ ಮನೆಯಿಂದ ಹೊರಗೆ ಹಾಕಿರ್ತಾರೆ. ಇವನು ಕೂಡ ಹುಚ್ಚ ಇದೆ ಬಂದ ಸಣ್ಣ ಮಗು ಇದ್ದಾಗ, ಅದು ಗೊತ್ತಿಲ್ಲ ಇವನಿಗೆ. ಇವನು ಹೇಳ್ತಿ ಬುದ್ಧಿವಂತ, ಇವನು ಅತಿ ಬುದ್ಧಿವಂತ. ಈ ತರ ರಸ್ತೆ ಮೇಲೆ ಬಿದ್ದಿದ್ದಾರೆ, ಈ ತರ ರೋಡಲ್ಲಿ ಈ ತರ ನೋಡಿ. ಹಾಗಾಗಿ ಒಂದು ಜಾಗೃತಿಗೋಸ್ಕರ ನಾವು ಬಂದಿದ್ದೀವಿ, ರಕ್ಷಣೆ ಮಾಡಕ್ಕೋಸ್ಕರ ಬಂದಿದ್ದೀವಿ. ಇಲ್ಲಿ ಯಾವುದೋ ಶೋ ಕೊಡಕ್ಕೆ ಅಥವಾ ನಾವೇನು ರಾಜಕಾರಣ ಮಾಡಕ್ ಬಂದಿಲ್ಲ. ನಾವು ಯಾವುದೇ ಚುನಾವಣೆಗೆ ನಿಲ್ಲಕ್ಕೂ ಕೂಡ ನಾವೇನು ಬಂದಿಲ್ಲ. ಇದು ಹ್ಯೂಮನ್ ರೈಟ್ಸ್ ಇಂದ ಬಂದಿರೋದು. ಮಾನವ ಹಕ್ಕುಗಳ ಉಲ್ಲಂಘನೆ ಎಲ್ಲೇ ಆದರೂ ಕೂಡ ನಾವು ಮುಂದಾಗ್ತೀವಿ. ನಮ್ಮ ಜೊತೆ ಪತ್ರಿಕೆನೂ ಇದೆ. ನೋಡಿ ಸರ್, ಅದರಲ್ಲಿ ಇರುವೆ ಎಲ್ಲ ಬಿದ್ದಿದೆ. ಇದು ಪ್ರಾಣಿಗಳಕ್ಕಿಂತಲೂ ಕಡಿತ ಆಗಿದೆ. ಇದನ್ನ ಫಸ್ಟ್ ನೋಡ್ಬೇಕು. ಅವ್ರ ಮೈ ಮೇಲೆ ಇರುವೆ ಬರ್ತಾ ಇದೆ. ಆ ಮನುಷ್ಯನ ಪಾಪ ಅದು ಎಷ್ಟು ಆರೋಗ್ಯ ಸಮಸ್ಯೆ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಇಲ್ಲಿ.
ಸ್ವಲ್ಪ ಆ ಕಡೆ ಬನ್ನಿ. ನೀವು ಬಂದ್ರೆ ಏನ್ ಮಾಡ್ತೀರಿ ಊಟ ತಿಂಡಿಗೆಲ್ಲ? ಇವಾಗ ಬರೋ ತನಕ ನೀವು ಕಟ್ಟೆ ಮೇಲೆ ಕೂರೋದಾ? ಅಂಗಡಿ ಕೆಲಸ ಮಾಡ್ತೀರಾ ಅಮ್ಮನ ಅಂಗಡಿಯಲ್ಲಿ? ಸಿಮೆಂಟಾ? ಆಯ್ತು, ಇದು ಮಾಡ್ರಿ, ಬೀಗ ಫೋನ್ ಮಾಡ್ರಿ ಅವ್ರಿಗೆ. ಬೆಳಿಗ್ಗೆ ಬಿಸ್ಲಿತ್ತಲ್ಲ ಸ್ವಲ್ಪ ಬಿಸಿಲು ಹೊಡೆಯುತ್ತಲ್ಲ ಇಲ್ಲಿ. ಬಿಸ್ಲಿದ್ದಾಗ ನೀವು ಇಲ್ಲೇ ಇತ್ತ ಇನ್ನೊಂದು ಅಪ್ಪ ರಾತ್ರಿಯಿಂದ ಹೊರಗಿದ್ದಾರೆ ಅವರು. ಇಷ್ಟು ದಿನ ಒಳಗೆ ಇಟ್ಕೊಂಡಿದ್ರ? ರಾತ್ರಿ ಹೊರಗೆ ಹಾಕ್ತಿರೋದು. 8-9 ಗಂಟೆ ಹೊರಗೆ ಮತ್ತೆ ಯಾರು ಇಟ್ಟಿದ್ರು? ಅಲ್ಲ, ನಾವು ಹಾಕಿಲ್ಲ, ನಾವು ಬೀಗ ಕೊಟ್ಟು ನಾವು ಒಳಗೆ ಹಾಕಿ ಮೇಡಮ್ ಅದು ಧರ್ಮಸ್ಥಳದಿಂದ ಬಂದರೆ ಪ್ರಸಾದ ತಗೊಂಡಿದ್ದಾರೆ. ಎಲ್ಲ ಬಟ್ಟೆ ಗಿಟ್ಟೆಲ್ಲ ಅದೇ ಬಟ್ಟೆ ಎಲ್ಲ ಅದೇ ಫ್ಯಾಮಿಲಿ ಸಿಸ್ಬಿಟ್ ಆಗಿದೆ. ನಿಮ್ಮ ಹೆಂಡತಿಗೆ ಇಷ್ಟ ಇಲ್ಲ ನಾವು ಇವ್ರ ಒಳಗಿರೋದು. ಅದೇ ಯಜಮಾನ್ರೆ ಎದ್ರ ಕೂತ್ಕೊಡ್ರಿ ಸ್ವಲ್ಪ ಕೂರ್ಸ. ನೀರು ಕೊಡ ಹೋಗೋ. ಕುಡಿಯಕ್ಕೆ ನೀರು, ಊಟ, ಅವರಿಗೆ ಮಧ್ಯಾಹ್ನ ಊಟ ಕೊಟ್ಟ. ಯಾಕೆ ಹೊರಗೆ ಮಲಗಿದ್ದೀರಿ? ಯಾಕೆ ಹೊರಗೆ ಮಲಗಿದ್ದೀರಿ? ಅಲ್ಲ, ನೀವಾಗೆ ಹೊರ ಮಲಗಿದ್ರ? ಅವ್ರು ಹೊರ ಮಲಗಿಸಿದ್ರ? ಮನೆ ನಿಮ್ದೇ ಇದೆ ಸ್ವಂತ? ನಮ್ಮ ಅಜ್ಜರ ಒಳ ಮನೆ ಸ್ವಂತ ನಿಮ್ದೇ ತಾನೆ? ಇವ್ರ ಹೆಸರಿಗೆ ಐತೆ. ಮತ್ತೆ ಅವ್ರನ್ನ ಹೊರಗೆ ಹಾಕಿರೋ ಇವನ ಹೆಂಡತಿ ಗೌರ್ಮೆಂಟ್ ಹೋಗಿದ್ದು ಸಾಯಂಕಾಲ 6 ಗಂಟೆಗೆ ಬಂದಿದ್ದು ನೀನು ಇಲ್ಲಿ ಮಕ್ಕಳ ಅವ್ರ ಅಣ್ಣ ಅವ್ರ ತಮ್ಮ ಗಿಮ್ಮ ಯಾರ್ಯಾರನ್ನ ಕಟ್ಟಿ ಏನೇನೋ ಮಾತಾಡ್ಕೊಂತು. ರಾತ್ರಿ ಸುಮಾರು ಒಂದು 8-9 ಗಂಟೆ ತನಕ 8-9 ಗಂಟೆ ತನಕ ಮಾತಾಡ್ತಿದ್ರಮ್ಮ. ಗೊತ್ತಾಗ್ತಾರೆ ಕಡಿ ನನಗೇನು ಮಾಡಿದೆ, ರಾತ್ರಿ ರೀಸೆಟ್ ಮಾಡಬೇಕು ಅಂತ ನಿಮ್ಗೆ ಹೋಗ್ತಾ ನಾನು ಓಡಾಡೋಕ್ಕಾಗಲ್ಲ. ಹೋಗ್ತಾ ಇದ್ದೆ, ಇವನು ಮೆಟ್ಟಿನಲ್ಲಿ ಕೂತ್ಕೊಂಡು ಹುಚ್ಚಿ ಹೋಗ್ತಾ ಇದ್ವಿ ಅಂತ ಹೇಳಿ ಮುಂದೆ ಹೊರಗೆ ಹಾಕಿ ಮಾಡಿಸ್ಬೇಕು ಫಸ್ಟ್. ನಿನಗೂ ನಿನ್ನ ಹೆಂಡತಿಗೂ ಹಿಂಗೆ ಹೊರಗೆ ಹಾಕ್ಬೇಕು ಚಳಿಗೆ, ಅವಾಗ ಕರೆಕ್ಟ್ ಆಗುತ್ತೆ ನಿಮಗೆ. ಅವ್ರ ತಮ್ಮನೆ ಮುಚ್ಚಿಟ್ಟಿದ್ದು ಮೇಡಮ್, ನಾವಲ್ಲ. ಬೀಗ ತೆಗಿ. ಬೆಳಿಗ್ಗೆ ಏನಂದ್ರೆ ಮೇಡಮ್ ಒಳಗ್ ಬರ್ರಿ, ನಾನು ಬಾಗಿಲು ತೆಗೆದು ಹೋಗ್ತೀನಿ ಅಂದ್ರೆ ನನ್ನ ದನ ನುಗ್ಗಿದ್ರೆ ನಾನು ಹೋಗಲ್ಲ ಅಂದ್ರು. ನನ್ನ ಗಂಡ ಇಲ್ಲಿ ಕೆಲ್ಸಕ್ಕೆ ಹೋಗ್ತಾರೆ ಮೇಡಮ್, ಸಿಮೆಂಟ್ ಹೊರಗೆ. ನಿಮಗೆ ಕಂಪ್ಲೇಂಟ್ ಕೊಟ್ಟಿದ್ಯಾರು ಮೇಡಮ್? ಫಸ್ಟ್ ಮೇಡಮ್ ಕಂಪ್ಲೇಂಟ್ ಕೊಟ್ಟು ನಾವೇ ಅಲ್ಲ ಮೇಡಮ್, ನಾವೇನು ಹೊರಗೆ ಹೋಗಿಲ್ಲ ಸರ್. ಹೆಣ್ಮಕ್ಳಿಗೆ ನ್ಯಾಯನೇ ಇಲ್ವಾ ಸರ್? ಹಂಗಾದ್ರೆ ನಾನು ಸತ್ರೆ ನನ್ನ ಸಾವಿ ನೀವೇ ಕಾರಣ ಅಂತೀರಿ. ನನಗೆ ನ್ಯಾಯ ಬೇಕು. ಕಂಪ್ಲೇಂಟ್ ಕೊಡಬಾರ್ದಾ? ನಾನು ನಂದು ಒಳಗೆ ಕಾಲು ತಪ್ಪಾಗಿದೆಯಲ್ಲ ಏನು? ಸ್ವಲ್ಪ ಆಯ್ತಲ್ಲ, ಒಳಗೆ ಮಲ್ಸ್ಬೇಕಲ್ಪ. ಸ್ವಲ್ಪ ಆ ಕಡೆ ಬನ್ನಿ. ಬೀಗ ಇಲ್ಲ? ನೀವು ಬಂದ್ರೆ ಏನ್ ಮಾಡ್ತೀರಿ ಊಟ ತಿಂಡಿಗೆಲ್ಲ? ಇವಾಗ ಬರೋ ತನಕ ನೀವು ಕಟ್ಟೆ ಮೇಲೆ ಕೂರೋದಾ? ಅಂಗಡಿ ಕೆಲಸ ಮಾಡ್ತೀರಾ ಅಮ್ಮನ ಅಂಗಡಿಯಲ್ಲಿ? ಸಿಮೆಂಟಾ? ಆಯ್ತು, ಇದು ಮಾಡ್ರಿ, ಬೀಗ ಫೋನ್ ಮಾಡ್ರಿ ಅವ್ರಿಗೆ. ಬೆಳಿಗ್ಗೆ ಬಿಸ್ಲಿತ್ತಲ್ಲ ಸ್ವಲ್ಪ ಬಿಸಿಲು ಹೊಡೆಯುತ್ತಲ್ಲ ಇಲ್ಲಿ. ಬಿಸ್ಲಿದ್ದಾಗ ನೀವು ಇಲ್ಲೇ ಇತ್ತ ಇನ್ನೊಂದು ಅಪ್ಪ ರಾತ್ರಿಯಿಂದ ಹೊರಗಿದ್ದಾರೆ ಅವರು. ಇಷ್ಟು ದಿನ ಒಳಗೆ ಇಟ್ಕೊಂಡಿದ್ರ? ರಾತ್ರಿ ಹೊರಗೆ ಹಾಕ್ತಿರೋದು. 8-9 ಗಂಟೆ ಹೊರಗೆ ಮತ್ತೆ ಯಾರು ಇಟ್ಟಿದ್ರು? ಅಲ್ಲ, ನಾವು ಹಾಕಿಲ್ಲ, ನಾವು ಬೀಗ ಕೊಟ್ಟು ನಾವು ಒಳಗೆ ಹಾಕಿ ಮೇಡಮ್ ಅದು ಧರ್ಮಸ್ಥಳದಿಂದ ಬಂದರೆ ಪ್ರಸಾದ ತಗೊಂಡಿದ್ದಾರೆ. ಎಲ್ಲ ಬಟ್ಟೆ ಗಿಟ್ಟೆಲ್ಲ ಅದೇ ಬಟ್ಟೆ ಎಲ್ಲ ಅದೇ ಫ್ಯಾಮಿಲಿ ಸಿಸ್ಬಿಟ್ ಆಗಿದೆ. ನಿಮ್ಮ ಹೆಂಡತಿಗೆ ಇಷ್ಟ ಇಲ್ಲ ನಾವು ಇವ್ರ ಒಳಗಿರೋದು. ಅದೇ ಯಜಮಾನ್ರೆ ಎದ್ರ ಕೂತ್ಕೊಡ್ರಿ ಸ್ವಲ್ಪ ಕೂರ್ಸ. ನೀರು ಕೊಡ ಹೋಗೋ.
ಕುಡಿಯಕ್ಕೆ ನೀರು ಊಟ ಅವರಿಗೆ ಮಧ್ಯಾಹ್ನ ಏನೋ ಊಟ ಕೊಟ್ಟೆ ಯಾಕೆ ಹೊರಗೆ ಮಲಗಿದ್ದೀರಿ? ಯಾಕೆ ಹೊರಗೆ ಮಲಗಿದ್ದೀರಿ? ಅವ್ರ ಗಂಡ ಅವ್ರನ್ನೇ ವಿಚಾರಿಸ್ತಾರೆ. ಅಲ್ಲ, ನೀವಾಗೆ ಹೊರ ಮಲಗಿದ್ರಾ? ಅವ್ರು ಹೊರ ಮಲಗಿಸಿದ್ರ? ನಿನ್ನೆ ಸಮಾನ ಧರ್ಮಸ್ಥಳ ಹೋಗಿದ್ದೆ. ಮನೆ ನಿಮ್ದೇ ಧರ್ಮಸ್ಥಳದಿಂದ ಮನೆ ಸ್ವಂತ ನಿಮ್ದೆ ತಾನೆ ಮತ್ತೆ ಅವ್ರನ್ನ ಹೊರಗೆ ಹಾಕಿರಲ್ಲ ಇವನ ಹೆಂಡತಿ ಗಾರ್ಮೆಂಟ್ ಹೋಗಿದ್ದು ಸಾಯಂಕಾಲ 6 ಗಂಟೆಗೆ ಬಂದಿದ್ದು ನೀನು ಇಲ್ಲಿ ಮಕ್ಕಳ ಅವ್ರ ಅಣ್ಣ ಅವ್ರ ತಮ್ಮ ಗಿಮ್ಮ ಯಾರ್ಯಾರನ್ನ ಕರೆಸಿ ಏನೇನೋ ಮಾತಾಡ್ಕೊಂಡು ರಾತ್ರಿ ಸುಮಾರು ಒಂದು 8-9 ಗಂಟೆ ತನಕ ಮಾತಾಡ್ತಿದ್ರಮ್ಮ ಗೊತ್ತಾಗ್ತಾರೆ. ಕರೀ ನನಗೇನು ಮಾಡಿದೆ, ರಾತ್ರಿ ರೀಸೆಟ್ ಮಾಡಬೇಕು ಅಂತ ಹಿಂಗೆ ಹೋಗ್ತಾ ನಾನು ಓಡಾಡೋಕ್ಕಾಗಲ್ಲ. ಹೋಗ್ತಾ ಇದ್ದೆ, ಇವನು ಮೆಷಿನಲ್ಲಿ ಕೂತ್ಕೊಂಡು ಹುಚ್ಚಿ ಹೋಗ್ತಾ ಇದ್ದೀನಿ ಅಂತ ಹೇಳಿ ಬಟ್ಟೆ ಬರೆಯೋದು ಶ್ವಾಸೆ ಇವನೇನು ಮಾಡ್ತಿದ್ದ? ಅವನಿಲ್ಲ ಇಲ್ಲ. ಅಲ್ಲ, ನೀವು ರಾತ್ರಿಯಿಂದ ಇಲ್ಲಿದ್ದೀರಾ? ರಾತ್ರಿ ಮಲಗಿದ್ದೆ ಅಮ್ಮ. ರಾತ್ರಿ ಅಲ್ಲಿ ಮಲಗಿದ್ರಿ? ಹಾಂ. ಇದು ಇಲ್ಲಿ ನೀವೇ ಮಲಗಿದ್ದ? ಅವ್ರ ತಂದು ಮಲಗಿಸಿದ್ದ? ಇಲ್ಲ, ನಾನೇ ಮಲಗಿದ್ದೆ. ನೀವೇ ಮಲಗಿದ್ರಿ? ರಾತ್ರಿ ತಡಿ ಹಾಕೇನಲ್ಲ, ಆ ತಡಿನೂ ಅದು ಹೋಗಾಸಿದ್ರು, ಇದು ಎಲ್ಲ ಹೋಗಾಸಿದ್ರು ತಂದು ನಮಗೆ ಇರುವೆ ಕಸ್ತಾ ಇಲ್ವಾ ನಿಮಗೆ? ಗೊತ್ತಾಗ್ತಾ ಇಲ್ಲ. ಊಟ ಮಾಡಿದ್ರಾ? ಬೆಳಗ್ಗೆ ತಿನ್ಸಿದೆ, ಊಟ ಮಾಡೋಕ್ಕಾಗಲ್ಲ. ಹ್ಞೂ, ಗಂಜಿ ಗಿಂಜಿ ಮಾಡ್ಕೊಡೋದಲ್ಲ? ಬೆಳಿಗ್ಗೆ 2 ಇಡ್ಲಿ ತಂದು ಕೊಟ್ಟಿದ್ದು ಅಷ್ಟೇ. ಬೆಳಿಗ್ಗೆ 2 ಇಡ್ಲಿ ಆಯ್ತು. ಆಮೇಲೆ ಮಧ್ಯಾಹ್ನ ಒಂದು ಗಂಜಿ ಗಿಂಜಿ ಕೊಡೋದಲ್ವಾ? ಗಂಜಿ ಕೊಡೋದು ನಮ್ಮ ಮನೆಯಾಗಿದ್ದು. ಮತ್ತೆ ಅದೇ ಮಾತಾಡ್ತೀಯಲ್ಲ ನೀನು. 2 ಇಡ್ಲಿ ತಿನ್ಕೊಂಡಿರ್ತೀಯ ಬೆಳಗಿಂದ? ಹ್ಞೂ, ನಾನೇ ಬೆಳಗ್ಗೆ 2 ಇಡ್ಲಿನೇ ತಿಂದಿದ್ದೀನಿ. ಈ ಕಾಲ ನೋಡು ಮಾತಾಡೋದು. ಚಪ್ಪೆ ಹಾಕಕ್ಕಾಗಲ್ಲ. ಧರ್ಮಸ್ಥಳದಲ್ಲಿ ನಡೀತಿರ್ಬೇಕಾದ್ರೆ ಕಾಲಿಗೆ ಕಾಲು ಸುಟ್ಟಂಗಾತು. ಈ ಮಗ ಸರಿ ಇದ್ರೆ ಹೆಂಡ್ತಿ ಮಾಡತ್ರಿ? ಮಗ ತಾನೆ ಇವ್ನು ನೋಡಿ, ಇದು ಮಾತಾಡ್ತಾನೆ. ಕಾಲು ಸುತ್ತು ಉರಿಯಕ್ಕೆ ಶುರು ಆಗ್ಬಿಟ್ಟು ಅಲ್ಲೇ ನಲ್ಲಿ ಕಟ್ಟಿ ನರ್ಮದಾ ಇದೈತೆ ರೂಮ್ಸ್ಗಳು ಇದಾವಲ್ಲ, ಅಲ್ಲಿ ನಲ್ಲಿ ನೀರು ಬಿಚ್ಕೊಂಡು ಕೂಡ ಬೆಳಗಾವಿ ಮಂದಿ ಎದ್ದು ಕೂಡ ಕಾಲು ಮಾತ್ಕೊಂಡ್ಬಿಟ್ಟು ನೀರು ತುಂಬಿಡೈತೆ. ನೀರು ತುಂಬೈತೆ. ಒಳ್ಳೆಯ ನಾಟ ಮಾಡ್ತಾ ಇದ್ದೇನೆ. ಶಂಭು ನಿಮ್ಮ ಮನೆಯವ್ರ ಹೆಸರೇನಪ್ಪ? ಸುಧಾ. ಯಾವ ಇದ್ರ ಕೆಲಸ ಮಾಡ್ತಾರೆ? ಗಾರ್ಮೆಂಟ್ಸ್. ಹೌದು. ಯಾವುದು ಇದು ಗೊತ್ತಾ ನಿಮಗೆ? ವಿಂಗ್ ಅಂತ ಗೊತ್ತಿಲ್ಲ? ಗಾರ್ಮೆಂಟ್ಸಿಗೆ ಫೋನ್ ಮಾಡ್ತೀನಿ ನಾನು, ಅದಕ್ಕಾಗಿ ಮ್ಯಾನೇಜರಿಗೆ. ಸುಧಾ ಬೇಗ ಬೇಕಲ್ಲ? ಸುಧಾ ಶಂಭು. ಅದು ಆ ಕಡೆ ಮನೇಲಿ ನಿಮ್ದೇನಾ? ನಾಳೆ ನಿಮ್ದು ಈ ರೀತಿ ಪರಿಸ್ಥಿತಿ ಬಂದ್ರೆ ಏನ್ ಮಾಡ್ತೀರಿ? ಬೀಗ ತೆಗಿ. ಅವ್ರ ತಮ್ಮನೇ ಮುಚ್ಚಿಟ್ಟಿದ್ದು ಮೇಡಮ್, ನಾವಲ್ಲ. ಬೀಗ ತೆಗಿ. ಬೆಳಿಗ್ಗೆ ಏನಂದ್ರೆ ಮೇಡಮ್, ಒಳಗೆ ಬರ್ರಿ, ನಾನು ಬಾಗಿಲು ತೆಗೆದು ಹೋಗ್ತೀನಿ ಅಂದ್ರೆ ನನ್ನ ದನ ನುಗ್ಗಿದ್ರೆ ನಾನು ಹೋಗಲ್ಲ ಅಂದ್ರು. ನನ್ನ ಗಂಡ ಇಲ್ಲಿ ಕೆಲ್ಸಕ್ಕೆ ಹೋಗ್ತಾರೆ ಮೇಡಮ್, ಸಿಮೆಂಟ್ ಹೊರಗೆ. ನಿಮಗೆ ಕಂಪ್ಲೇಂಟ್ ಕೊಟ್ಟಿದ್ಯಾರು ಮೇಡಮ್? ಫಸ್ಟ್ ಮೇಡಮ್ ಕಂಪ್ಲೇಂಟ್ ಕೊಟ್ಟು ನಾವೇ ಅಲ್ಲ ಮೇಡಮ್, ನಾವೇನು ಹೊರಗೆ ಹೋಗಿಲ್ಲ ಸರ್. ಹೆಣ್ಮಕ್ಳಿಗೆ ನ್ಯಾಯನೇ ಇಲ್ವಾ ಸರ್? ಹಂಗಾದ್ರೆ ನಾನು ಸತ್ರೆ ನನ್ನ ಸಾವಿ ನೀವೇ ಕಾಣ್ತೀರಿ, ನನಗೆ ನ್ಯಾಯ ಬೇಕು. ನಾನು 11 ಕಂಪ್ಲೇಂಟ್ ಕೊಡ್ಲಿಲ್ಲ ಸರ್. ನಾವು ಕಂಪ್ಲೇಂಟ್ ಕೊಡೋರಿದ್ವಿ. ಇವಾಗ ಯಾವಾಗಲೂ 11 ವರ್ಷ ಆಯ್ತು ಸರ್ ಮದುವೆ ಆಗಿ ಬಂದು ನಾನು ಮನೆ ಬಿಟ್ಟು ಹೋಗೋದು, ಯಾರ್ದೋ ಮಾತು ಕಟ್ಕೊಳ್ಳೋದು, ಮನೆ ಬಿಟ್ಟು ಹೋಗೋದು, ಬರೋದು ಹೋಗೋದು ಮಾಡ್ತಾನೆ ಇದ್ರು. ಹಿಂಗೆ ಬರ್ತಾರೆ ಬಿಡು, ಮಗಳು ಕರ್ಸ್ಕೊಂಡಿದ್ದಾರೆ ಶಿವಮೊಗ್ಗದಲ್ಲಿ ಅಂತ ಇಡೀ ನೆಂಟ್ರಿಗೆಲ್ಲ ಕಾಲ್ ಮಾಡಿದ್ವಿ, ಯಾರು ಬಂದಿಲ್ಲ ಅಂದ್ರು. ಇಡೀ ಸಾಗರಪೇಟೆ ಎಲ್ಲ ಹುಡುಕ್ ಬಂದ್ವಿ. ಇಲ್ಲ ಸತ್ತೋದ್ರೆ ನಾವು ಕಾರಣ ಆಗಲ್ಲ ಸರ್. ಅವರು ಹೇಳೋಗ್ಬೇಕಲ್ವಾ ಸರ್? ಹೇಳೋಗ್ಬೇಕಲ್ವಾ ಸರ್? ನಾವೇನು ಮನೆ ನಮಗೆ ನಾವು ಸತ್ರ ನೀವೇ ಕಾರಣ. ನಮಗೆ ನ್ಯಾಯ ಬೇಕಷ್ಟೇ. ನಮಗೆ ಗಂಡ ಹೆಂಡತಿ ನ್ಯಾಯ ಬೇಕು. ನಮಗೆ ಗಂಡ ಹೆಂಡತಿ ನ್ಯಾಯ ಬೇಕು. ನಮಗೆ ಇರೋಕ್ಕಾಗಲ್ಲ. ನಮಗೂ ಸರ್ ಎಲ್ಲ ಅನ್ಸ್ಕೊಂಡು ಏನ್ ಸರ್ ಸುತ್ತಿಗಂಡು ಕಟ್ಕೊಂಡು ಅವ್ರು ಅದೆಲ್ಲ ಮಾತಾಡೋದು ಸರ್. ವಯಸ್ಸಿಗೆ ಹೇಳೋಗ್ಬೇಕಲ್ವಾ? ಕೆಲಸ ಮಾಡ, ಈಗ ಮನೆ ಅವ್ರದಲ್ಲೇ ಅವ್ರಿಗೆ ಒಳಗೆ ಹೇಳೋಗ್ಬೇಕಲ್ವಾ ಸರ್? ಹೇಳೋಗ್ಬೇಕಲ್ವಾ ಮೇಡಮ್? ಮೇಡಮ್ ಒಂದು ನಿಮಿಷ ಆಯ್ತು ಮೇಡಮ್, ಹೇಳ್ತೀನಿ ಕೇಳಿ ಮೇಡಮ್. ಈಗ ಅವ್ರ ಮನೆ ತಾನೆ? ಅವ್ರದೇ ಮನೆ. ಅವ್ರದ್ದು ಮನೆ ಅಲ್ಲ. ನಾವು ಕೇಳೆ ಅವ್ರಿಗೆ ಹೊರ ಹಾಕು, ಇಬ್ರು ಹೊರಗೆ
ಆಯ್ತು ಮೇಡಮ್, ಒಂದ್ ಪ್ರಶ್ನೆ ಮಾಡೋದಕ್ಕೆ ಕೇಳಿ ಸ್ವಲ್ಪ. ನಾನು ನಿಮ್ಮ ಹತ್ರ ಜಗಳ ಮಾಡಕ್ ಬಂದಿಲ್ಲ, ದಮ್ಮೆ ಮಾಡಕ್ ಬಂದಿಲ್ಲ. ಹೆಣ್ಮಕ್ಳಿಗೂ ನ್ಯಾಯ ಬೇಕಲ್ವಾ ಮೇಡಮ್? ಗಾರ್ಮೆಂಟ್ಸಿಗೆ ಕಾಲ್ ಮಾಡೋದಕ್ಕೆ ನಾನು ತಪ್ಪು ಕೆಲಸ ಮಾಡಿಲ್ಲ. ನಿಮ್ಮ ಮನೆಗೂ ಅಪ್ಪ ಅಮ್ಮ ಇರ್ತಾರೆ. ಕೇಳಿ ಪ್ರಶ್ನೆ ಮೇಡಮ್, ನೀವು ಮನುಷ್ಯರು, ನಾನು ಮನುಷ್ಯರು. ಆಯ್ತಾ? ನಿಮ್ಮ ಅಪ್ಪಾಜಿ ಕೇಳ್ದಂಗೆ ಯಾರೋ ಮಾತು ಕಟ್ಕೊಂಡು ಹೋದ್ರೆ ಎಲ್ಲಂತ ಹುಡುಕ್ತೀರಾ, ಏನಂತ ಪ್ರಶ್ನೆ ಕೊಡ್ತೀರಾ? ಅದಕ್ಕೆ ಉತ್ತರ ಕೊಡಿ ಮೇಡಮ್. ತಪ್ಪಿದ್ರೆ ಇಲ್ಲೇ ಹೊಡೆದು ಸಾಯಿಸ್ಬಿಡಿ, ಇಲ್ಲೇ ತಿಥಿ ಮಾಡಿ ಹೋಗ್ಬಿಡಿ. ಅವ್ರ ಹತ್ರ ಒಂದು ಕಂಪ್ಲೇಂಟ್ ತಗೊಂಡ್ರೆ ನೀನು ಮತ್ತೆ ಇಬ್ರು ಹಾಕಿ ಮೇಡಮ್, ಬೇಡ ಹೋದ್ರು ಪರವಾಗಿಲ್ಲ ಮೇಡಮ್, ನಮಗಿಂತ ಜೀವನ ಬೇಡ. ನಾವು 11 ವರ್ಷದಿಂದ ಊಟ ಅವರು ಕೇಳಿ ಮೇಡಮ್, ಅವರು ಕೇಳಿ ಮೇಡಮ್. 4 ಜನ ವಿಚಾರಿಸ ನಾವು ಹೊರಗೆ ಹಾಕಿಲ್ಲ ಅವ್ರಿಗೆ, ಅವ್ರಾಗೆ ಮಾಡಿ ಮನೆ ನಾವು ಹೇಳಿದೀವಿ. ನಮ್ಮ ತಮ್ಮನೆಲ್ಲ ಕರೆಸಿ, ಅಪ್ಪಾಜಿ ಕರೆಸಿ ಕುತ್ಕೊಂಡು ಬಗೆಹರಿಸೋಣ. ಮನೆ ಬೇಕು ಅಂದ್ರೆ ತೀರ್ಮಾನ ಮಾಡ್ಕೊಳ್ಳೋಣ ಅಂದಿ. ನೀವು ಯಾರ್ದೋ ಮಾತ್ಕೊಡ್ಕೊಂಡು ಯಾರು ಸುಮ್ಮನೆ ಹೇಳಿದ ಮೇಲೆ ಅಪ್ಪೋದ ಹೊರಿಸ್ಬೇಡಿ ಮೇಡಮ್, ಅಪ್ಪೋದ ಹೊರಿಸ್ಬೇಡಿ. ನೀವು ಬೇಡ ಬೇಡ ತಾನೆ, ನಾವೇ ಹೋಗ್ತೀನಿ. ಒಳ್ಳೆ ರೀತಿ ಹೇಳಿದ್ರೆ ಮಾಮ, ನಾವೇ ಹೋಗ್ತೀನಿ. ನೀವು ಪೊಲೀಸ್ ನನ್ ಕೆಲಸ ನನ್ ಕೆಲಸ ತನಕ ನೀವು ಫೋನ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ಕೊಲೆ ಮಾಡಿಲ್ಲ, ಹೊಡೆದು ಸಾಯಿಸಿಲ್ಲ ಮಾಮ. ನಾವು ಒಂದು 11 ವರ್ಷ ಆಯ್ತು, ಒಂದು ದಿನ ಒಂದು ಹೊಡೆದು ತೊಂದರೆ ಮಾಡಿದೀವಿ ಅಂತ ಹೇಳ್ರಿ. ಹಿಡ್ಕೊಂಡು ಹೊಡೆದ್ರು ಕೂಡ ಸುಮ್ಮನೆ ಹಿಡ್ಕೊಂಡಿದೀವಿ. ಒಳ್ಳೆಯ ಮಗಳು ಗಾರ್ಮೆಂಟ್ಸ್ ಕಾಲ್ ಮಾಡಂತ ತಪ್ಪು ನಾ ಏನು ಮಾಡಿಲ್ಲ ಮೇಡಮ್. ಕಂಪ್ಲೇಂಟ್ ಕೊಟ್ಟರು ಯಾರು ಮೇಡಮ್? ಅವ್ರ ಮನೆ ಫಸ್ಟ್ ನೋಡ್ತಾರೆ. ಮೊನ್ನೆ ಮೇಡಮ್ ಹೋಗಿದ್ದಾರೆ, ನಾನು ಕೆಲ್ಸಕ್ಕೆ ಹೋಗಿದ್ದಾರೆ ಮೇಡಮ್. ತಪ್ಪಲ್ವಾ? ಹೇಳೋಗ್ಬೇಕಲ್ವಾ ಮೇಡಮ್? ಜಗಳ ಮಾಡಿಲ್ಲ, ನಾನು ಬೈಲಿಲ್ಲ, ನಾನು ಹೊರಗೆ ಹಾಕಿಲ್ಲ, ಅದನ್ನೇನು ಹೊರಗೆ ಹಾಕಿದ್ದೀನ ಮೇಡಮ್? ಹಂಗಾದ್ರೆ ಒಂದು ಹೆಣ್ಮಕ್ಳಿಗೆ ನ್ಯಾಯ ಅಂತಾನೆ ಇಲ್ವಾ ಮೇಡಮ್? ಹಂಗಾದ್ರೆ ಇಂಥ ಗಣಪತಿ ಬೆಳಿಗ್ಗೆ ಕರ್ದಿದ್ದೀನಿ ಮೇಡಮ್. ಬೆಳಿಗ್ಗೆ ನನ್ನ ಗಂಡನ್ ಕೇಳ್ರಿ ಮೇಡಮ್, ತಿಂಡಿ ಹಾಕ ಬಂದ್ರೆ ಕಾಲಲ್ಲಿ ಓದಿದ್ದಾರೆ, ತಿಂಡಿ ಬೇಡ ನಿಂದು ಏನು ಬೇಡ ನನಗೆ ಅಂತ. ನಾವು ಸರ್ ನಾವು ಏನಂತ ಉತ್ತರ ಕೊಡ್ಬೇಕು? ಈಗ ಅವ್ರನ್ನ ಫಸ್ಟ್ ಕರ್ಸಿ ಮೇಡಮ್, ಅವರೇ ಹೇಳೋದು. ಇವತ್ತು ಅಲ್ಲಿ ಒಂಕರಿ ಅಂತಿದ್ದಾರೆ, ಇವ್ರು ತಮ್ಮನ್ ಕರ್ಸಕ್ ಹೇಳಿ ಮೇಡಮ್, ಇವ್ರನ್ನ ಕರ್ಸಕ್ ಹೇಳಿ ಸರ್. ಕೊಲೆ ಬಗೆಹರಿಬೇಕು ಸರ್, ಇಲ್ಲ ನಮ್ಮ ಸಾವಿಗೆ ನೀವೇ ಕರ್ಣ ಹಾಕ್ತೀವಿ. ನಾವು ದುಡ್ಕೋ ತಿನ್ನೋದನ್ನ ಹಾಳು ಮಾಡಿದ್ದೀರಾ. ಇಲ್ಲ ಸರ್, ಎಲ್ಲರಿಗೂ ಒಂದು ನ್ಯಾಯ ಅಂತ ಇರುತ್ತೆ ಸರ್, ಹೆಣ್ಮಕ್ಳಿಗೆ ನ್ಯಾಯ ಅಂತ ಇಲ್ವಾ ಸರ್? ಹಂಗಾರೆ ತಮ್ಮ ಕಳ್ಸಿರೋದು ತಮ್ಮನ್ ಮಕ್ಕಳು ಕೇಳಿ ಹಾಕೋಬೇಕು ಸರ್. ಹಂಗಾದ್ರೆ ಅವ್ರ ತಮ್ಮ ಬಂದು ಇಂತ ಹೋಗಿ ಕೇಳಿದೀವಿ, ಬೇಕಾದ್ರೆ ಅವ್ರ ತಮ್ಮನ್ ಕೇಳಿ ಸರ್. ಹಂಗಾದ್ರೆ ಮನೆಗೆ ಕೇಳಿ ಸರ್. ಹಂಗಾದ್ರೆ ಎಲ್ಲರೂ ನಮ್ಮ ಮೇಲೆ ತಪ್ಪು ಹೇಳ್ತೀರಾ? ಹೆಣ್ಮಕ್ಳಿಗೊಂದು ನ್ಯಾಯನೇ ಇಲ್ವಾ ಮೇಡಮ್? ಹಂಗಾದ್ರೆ ನನ್ ಕೆಲ್ಸನೂ ಕಿತ್ಕೊಂಡ್ರಿ, ಮತ್ ನನ್ ಕೆಲಸ ಮಾಡೋ ತನಕ ಯಾಕೆ ಮೇಡಮ್ ಕಾಲ್ ಮಾಡ್ಬೇಕು? ತಪ್ಪಲ್ವಾ ಮೇಡಮ್? ನನ್ ಗಂಡನ್ ಕಳ್ಸಿದ್ರೆ ನನ್ ಬರ್ತಿದ್ದೆ ಮೇಡಮ್. ಮನೆ ಸಮಸ್ಯೆ ಮನೇಲಿ ಬಗ್ಗೆ ಇರ್ಬೋದು ಮೇಡಮ್. ತಪ್ಪು ಮೇಡಮ್, ಇನ್ನೊಬ್ರು ಮನೆ ಹೆಣ್ಮಕ್ಳು ಹಾಳು ಮಾಡೋದು ತಪ್ಪು ಮೇಡಮ್. ನಿಮ್ಗೂ ಒಂದ್ ಮಗಳಿದ್ರೆ ಹಿಂಗೆ ಮಾಡ್ತಿದ್ರ ಮೇಡಮ್? ಹಂಗಾದ್ರೆ ಕೆಲ್ಸ ತನಕ ಬರ್ದು ಕೂಡ್ದು ಮನೆದು ಸಮಸ್ಯೆ ಬೇಡ ಮೇಡಮ್. ನಮ್ಗೆ ಹೇಳ ಮಣ್ಣಾಕ್ ಹೋಗಿ ಮೇಡಮ್, ಇವ್ ಜೊತೆಗೆ ಸರ್ಕೊಂಡು ಮೇಡಮ್. ಈಗ ನೀವು ಬಂದು ಒಳಗ್ ಸೇರ್ಸಿದ್ದೀರಾ, ನಾಳೆ ನಾವು ಹೊಟ್ಟೆ ಪಡಿ ನಾವು ಹೋಗರಯ್ಯ. ಚೆಂಡು ಮಗು ಅಲ್ಲ ಮೇಡಮ್, ಆಯ್ತಾ? ಊಟನೂ ನೀಡ್ಕೊಡೋರೆ ನಾವು ಹಾಕಿ ಅವ್ರು ತಗಿಲಿ ಬಿಡಿ ಮೇಡಮ್. ಪ್ರಪಂಚ ತೋಡ್ದಿದೆ, ದುಡ್ಡು ಕೊಟ್ಟಿರ್ತೀನಿ, ಅದಕ್ಕಲ್ಲ ಮೇಡಮ್. ಇಲ್ಲ, ನನಗೊಂದು ನ್ಯಾಯ ಬೇಕು. ಇಲ್ಲ, ನನ್ನ ಸಾವಿಗೆ ಕಾರಣ ನೀವೇ ಆಗ್ತೀರಾ. ನನಗೆ ನ್ಯಾಯ ಬೇಕು ಮೇಡಮ್. ಯಾರ್ದೋ ಮಾತು ಕಟ್ಕೊಂಡು ಬಂದಿದ್ದೀರಲ್ಲ ಮೇಡಮ್, ಕಂಪ್ಲೇಂಟ್ ಯಾರು ಹೇಳಿ? ಫಸ್ಟ್ ಅವ್ರ ಮನೆಗೆ ಬದ್ಕೊಂಡು ಮೊನ್ನೆ ಹೋಗ್ತಿದ್ದಾರೆ. ನನ್ನ ಗಂಡ ಇದ್ದಾರೆ, ನನ್ನ ಗಂಡನ ಜೊತೆಗೆ ಬಂದು ಹೇಳ್ಬೋದಲ್ಲ, ಇದಾರೆ ಎಲ್ಲಿಗೆ ಹೋಗ್ತೀರಾ, ಒಳಗೆ ಹೋಗಿ ಅಂತ ಹೇಳ್ಬೋದಿತ್ತಲ್ಲ. ನನ್ನ ಗಂಡನ ಮಾತು ಕೇಳ್ದೆ ಹೋಗಿದ್ದಾರೆ. ಯಾವತ್ತಿಲ್ದಾರೆ ಇವತ್ತು ಹೆಂಗ್ ಬಂದ್ವಿ ಇವರು? ಅದಕ್ಕೆ ಅಂದೆ ಮೊನ್ನೆ ಕಂಪ್ಲೇಂಟ್ ಕೊಡೋಣ ಅಂತ. ಬೇಡ ಅಂದೇಳಿ ಇವತ್ತಾಗಿರೋ ಪರಿಸ್ಥಿತಿ ನೋಡು. ನಾವೇ ಹೊರಗೆ ಹಾಕಿದೀವಂತೆ, ಕೆಲಸ ಕಿತ್ಕೊಂಡೆಲ್ಲ. ಅಲ್ಲಿ ಹೋಗಿ ಮಗಳು ಮೇಡಮ್, ಒಂದ್ ನಿಮಿಷ, ಮಗಳು ಅಳಿಯ ಚೆನ್ನಾಗಿ ಅಲ್ಲೂ ಹೋಗಿ ಹಾಳು ಮಾಡ್ಕೊಂಡು. ಇಲ್ಲ, ನಾವು ದುಡ್ಕ ತಿನ್ನೋದು ಇಷ್ಟ ಇಲ್ಲ. ಪೇಟೆಗೆ ಯಾರು ಮೇಡಮ್ ಕೊಡ್ತಾರೆ 10 ರೂಪಾಯಿ ಮಲ್ಕೊಂಡ್ರೆ? ಮಾಡೋರು ನಾವೇ. ಹೊಟ್ಟೆ ಊಟ ಕಮ್ಮಿ ಮಾಡಿಲ್ಲ, ಹುಷಾರಿಲ್ಲ ಅಂದ್ರೆ ಹಾಸ್ಪಿಟಲ್ ಕರ್ಕೊಂಡು ಹೋಗೋರು ನಾವು. ಏನ್ ಮೇಡಮ್ ಇಲ್ವಾ? ಕೆಲಸ ತನಕ ಕಾಲ್ ಮಾಡಿದ್ದಾರೆ, ಅವ್ರಿಗೆಲ್ಲ ಏನು ಹೇಳೋ ಅವಶ್ಯಕತೆ ಇದೆ? ನಾನು ಮನೆಗೆ ಬರ್ತಿದ್ದಲ್ಲ ಇನ್ನೊಂದು ಗಂಟೆ ಆಗಿದ್ರೆ ಇಷ್ಟ. ಅಲ್ಲ ಹೊರಗಡೆ ತಗಾಕಿದ ಇನ್ನ ಹೊರಗಾಕ್ ಮನ್ಸ್ಬೇಕು ಫಸ್ಟ್. ನಿನಗೋ ನಿನ್ನ ಹೆಂಡತಿಗೂ ಹಿಂಗೆ ಹೊರಗಾಕು ಚಳಿಗೆ, ಅವಾಗ ಕರೆಕ್ಟ್ ಆಗುತ್ತೆ ನಿಮಗೆ. ಈಗ ಒಳಗ್ ಜನ ಹೋಗ್ಕೊಂಡ್ರೆ ಯಾರು ಮೇಡಮ್? ನಾವೇ ಸಾಮಾನ್ಯ ಯಾರು ಚಿಲ್ಕಾಕಕ್ ಬರಲ್ಲ ಮೇಡಮ್, ಚಿಲ್ಕಾಕಕ್ ಬರಲ್ಲ. ದನ ದೂಕೊಂಡು ಹೋಗುತ್ತೆ ಮೇಡಮ್. ಯಾರು ಮೊದ್ಲು ಒಗ್ಗರಿ ಒಳಗ್ ಮಂಚಿಗೆ ಎತ್ಕೊಂಡು ಬೇಡ.
ಮಲ್ಕೊಳ್ಳಿ ಮನುಷ್ಯನ ಮೇಲೆ ಅವನೇ ಮನೆ ಮೇಲೆ ಹೇಳಪ್ಪ ತಂದೆ ನಮಸ್ಕಾರ ಕಣಪ್ಪ ನಿನ್ನ ಮನೆ ಸರಿಯಾಗಿ ಬಂದಕ್ಕೆ ಸರಿಯಾಗಿ ಕೊಡ್ತೀರ